ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೋದಿ ಇನ್ ಡೇಂಜರ್. ಪ್ರಧಾನಿ ನರೇಂದ್ರ ಮೋದಿಯವರ ಜೀವ ಅಪಾಯದಲ್ಲಿದೆ. ಮೋದಿಯವರನ್ನ ಚೀನಾ ಪ್ರವಾಸದಲ್ಲಿಯೇ ಮುಗಿಸ್ಬಿಡೋದಕ್ಕೆ ತಯಾರಿ ನಡೆದಿದ್ದು ಇಡೀ ದೇಶಕ್ಕೆ ಈಗ ಗೊತ್ತಾಗಿರುವಂತಹ ಸತ್ಯ. ಆದರೆ ಈಗ ಇನ್ನೊಂದು ಭಯಾನಕ ಸತ್ಯವೊಂದು ಬಯಲಾಗಿದೆ. ಮೋದಿಜಿಯನ್ನ ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡಲಾಗ್ತಿದೆ ಅಂದರೆ, ಮೋದಿಜಿ ಪ್ರಯಾಣಿಸುವ ವಿಮಾನವನ್ನೇ ನಾಪತ್ತೆ ಮಾಡಿ ಉಡಾಯಿಸೋದಕ್ಕೆ ಕೂಡ ಸಂಚು ರೆಡಿಯಾಗಿತ್ತ. ಅಮೇರಿಕ ಇದಕ್ಕಾಗಿ ಅವರ ಬಳಿ ಇರುವಂತಹ ಒಂದು ವಿಶೇಷ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಗಿತ್ತ. ಅದಕ್ಕಾಗಿಯೇ ಮೋದಿಜಿ ಮಲೇಷ್ಯಾ ಪ್ರವಾಸವನ್ನು ಇದ್ದಕ್ಕಿದ್ದಂತೆ ಕ್ಯಾನ್ಸಲ್ ಮಾಡಿಬಿಟ್ರ. ಇದೆಲ್ಲದರ ನಡುವೆ ಇನ್ನೊಂದು ಡಾಟ್ ಕೂಡ ಇದೆ. ಮಲೇಷ್ಯಾದಲ್ಲಿ ಸಂಚು ನಡೆಯೋದಕ್ಕೂ ಮುನ್ನ ರಾಹುಲ್ ಗಾಂಧಿ ಅವರು ಮಲೇಷ್ಯಾ ಪ್ರವಾಸ ಮಾಡಿದ್ರು. ಈ ಎಲ್ಲದರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ದಯವಿಟ್ಟು ಕೂಡ ಇನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇಡೀ ದೇಶ ಮೋದಿಜಿಯವರ ಸುರಕ್ಷತೆಯ ಬಗ್ಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಮೋದಿಜಿಗೇನೂ ಆಗಬಾರ್ದು, ಅವರನ್ನು ಭಗವಂತ ಕಾಪಾಡಲಿ ಅಂತ ಹಾರೈಸ್ತಾ ಇದ್ದಾರೆ. ಎಟ್ ದಿ ಸೇಮ್ ಟೈಮ್ ಕೆಲ ಸೆಕ್ಯೂರಿಟಿ ರೀಸನ್ ಸಲುವಾಗಿ ಮೋದಿಜಿ ಏಷ್ಯನ್ ಸಮ್ಮಿಟ್ ಅಟೆಂಡ್ ಆಗೋದನ್ನು ನಿರಾಕರಿಸ್ಬಿಟ್ಟಿದ್ರು. ಅಲ್ಲಿಗೆ ಹೋಗದೇ ಇದ್ರೂ ಪರವಾಗಿಲ್ಲ, ಮೋದಿಜಿಯವರ ಸುರಕ್ಷತೆ ಮುಖ್ಯ ಅಂತ ಇಡೀ ದೇಶ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ರೆ, ಅದು ಯಾಕೋ ಗೊತ್ತಿಲ್ಲ, ಈ ಕಾಂಗ್ರೆಸ್ ಮಾತ್ರ ಮೋದಿಜಿಯನ್ನು ಅಲ್ಲಿ ಕಳಿಸೋದಕ್ಕೆ ತುಂಬ ಪ್ರಯತ್ನಗಳನ್ನು ಪಡುತ್ತೆ. ಹಾಗೆ ನೋಡಿದರೆ ಈ ಏಷ್ಯನ್ ಸಮ್ಮಿಟ್ಗೆ ಅಟೆಂಡ್ ಆಗಿಲ್ಲ ಅಂದರೆ ಭಾರತಕ್ಕೆ ಯಾವುದೇ ರೀತಿಯ ಲಾಸ್ ಇಲ್ಲ. ಹೀಗಿದ್ರೂ ಕೂಡ ಕಾಂಗ್ರೆಸ್ ಮಾತ್ರ ಮೋದಿಯವರು ಟ್ರಂಪ್ಗೆ ಹೆದರ್ಕೊಂಡಿದ್ದಾರೆ, ಅದಕ್ಕಾಗಿ ಅವರು ಮಲೇಷ್ಯಾ ಹೋಗ್ತಿಲ್ಲ ಅಂತ ಮೋದಿಜಿಯ ವಿರುದ್ಧವೇ ವ್ಯಂಗ್ಯ ಮಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇದೇ ಮಲೇಷ್ಯಾದಲ್ಲಿ ಮೋದಿಜಿಯ ಜೀವಕ್ಕೆ ಯಾವ ರೀತಿಯ ಥ್ರೆಟ್ಗಳಿದ್ವು ಅನ್ನೋದು. ವೀಕ್ಷಕರೇ, ಈ ಇಡೀ ಕತೆ ಹೇಳೋದಕ್ಕೂ ಮುನ್ನ ಒಮ್ಮೆ ಮಲೇಷ್ಯಾದಲ್ಲಿ ಕಾಣೆಯಾದ ವಿಮಾನಗಳ ಬಗ್ಗೆ ಹೇಳ್ತೀನಿ ಕೇಳಿ. ಜೊತೆಗೆ ಮೋದಿಜಿಯ ವಿಮಾನ ಒಂದು ದೊಡ್ಡ ದಾಳಿಯಿಂದ ಹೇಗೆ ಪಾರಾಯಿತು ಅನ್ನೋದನ್ನು ಕೂಡ ನೀವು ತಿಳಿದುಕೊಳ್ಳಲೇಬೇಕು. ಇದನ್ನು ಕೋ ಇನ್ಸಿಡೆನ್ಸ್ ಅಂತಿರೋ ಮತ್ತೊಂದೇನೋ ಅಂತಿರೋ ಗೊತ್ತಿಲ್ಲ. ಆದರೆ 2014ರಲ್ಲಿ ಮೋದಿಜಿ ಬ್ರೆಜಿಲ್ನಲ್ಲಿ ನಡೀತಿದ್ದಂತಹ ಶೃಂಗಸಭೆಯನ್ನು ಮುಗಿಸ್ಕೊಂಡು ತಮ್ಮ ವಿಮಾನದಲ್ಲಿ ವಾಪಸ್ಸಾಗುವ ಸಮಯ. ಆ ಸಮಯದಲ್ಲಿ ಭಾರತದ ಪ್ರಧಾನಿಗಳ ವಿಮಾನ A-17 ಅನ್ನೋ ಮಲೇಷ್ಯಾ ವಿಮಾನದ ಹಿಂದೆ ಇತ್ತು. ಶಾಕಿಂಗ್ ಏನಂದರೆ M-17 ವಿಮಾನವನ್ನು ಅವತ್ತು ಮಿಸೈಲ್ನಿಂದ ಹೊಡೆದು ಉಡಾಯಿಸಿಬಿಟ್ಟಿದ್ರು ವಿತ್ ಪ್ಯಾಸೆಂಜರ್ಸ್. ಅವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಮೋದಿಜಿಯ ವಿಮಾನ ಆ ಪ್ಲೇಸ್ನಲ್ಲಿದ್ದು ಬಿಡ್ತಿತ್ತು. ಆದರೆ ಆ ದಾಳಿಯನ್ನು ರಷ್ಯಾವು ಒಪ್ಕೊಳ್ಳಿಲ್ಲ, ಉಕ್ರೇನ್ ಕೂಡ ಡಿನೈನ್ ಮಾಡಿಬಿಡ್ತು. ಹಾಗಾದರೆ ಅದನ್ನು ಮಾಡಿದ್ಯಾರು? ನಿಜವಾಗಿಯೂ ಅಲ್ಲಿ ಅವರ ಟಾರ್ಗೆಟ್ ಆಗಿದ್ದವ್ರು ಯಾರು? ಇದು ಮೊದಲನೇ ಡೌಟ್. ಅಂದರೆ ಮೋದಿಜಿಯವರ ವಿಮಾನವನ್ನು ಮೊದಲಿಂದಲೂ ಕೂಡ ಟಾರ್ಗೆಟ್ ಮಾಡಲಾಗಿತ್ತು. ಆದರೆ ನಂತರ ನರೇಂದ್ರ ಮೋದಿಯವರ ಸೆಕ್ಯೂರಿಟಿ ಅವರ ವಿಮಾನವನ್ನು ಬದಲಿಸಿ ಅತ್ಯಂತ ಸುರಕ್ಷಿತವಾದ ವಿಮಾನವನ್ನು ಕೊಂಡುಕೊಳ್ಳುತ್ತೆ. ಈಗ ಇನ್ನೊಂದು ಪ್ರಶ್ನೆ ಏನಂದರೆ, ಎಲ್ಲ ಕಡೆಗಳಲ್ಲೂ ಮಲೇಷ್ಯಾದ ಪ್ಲೇನ್ಗಳನ್ನು ಯಾಕೆ ಉಡಾಯಿಸಲಾಗ್ತಿದೆ ಅನ್ನೋದು. ಮಲೇಷ್ಯಾದ M370 ಚೈನಾದ ಕಡೆಗೆ ಫ್ಲೈ ಮಾಡುತ್ತೆ ವಿತ್ ಚೈನೀಸ್ ಸೈಂಟಿಸ್ಟ್. ಆದರೆ ಇದು ಇದ್ದಕ್ಕಿದ್ದಂತೆ ಆಕಾಶದಲ್ಲೇ ಮಾಯ ಆಗಿಬಿಟ್ಟಿತ್ತು. ಕೊನೆಗೆ ಅದನ್ನು ಮಾಲ್ಡೀವ್ಸ್ನವರು ಡಿಯೋ ಗಾರ್ಸಿಯಾದಲ್ಲಿ ಲ್ಯಾಂಡ್ ಆಗಿದ್ದನ್ನು ನೋಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಎಲ್ಲಿ ಏನಾಯಿತು ಅನ್ನೋದು ಗೊತ್ತೇ ಆಗಿರಲಿಲ್ಲ. ಆಕಾಶದಲ್ಲಿಯೇ ಹೀಗೆ ಪ್ಲೇನ್ಗಳು ನಾಪತ್ತೆ ಆಗ್ತಾ ಇರೋದು ಹೇಗೆ? ಹಾಗಾದರೆ ಅಲ್ಲೇ ನೋಡಿ ಇರೋದು ಅಸಲಿ ಕತೆ. ಹೀಗೆ ಆಕಾಶದಲ್ಲಿಯೇ ವಿಮಾನಗಳನ್ನು ನಾಪತ್ತೆ ಮಾಡೋದಕ್ಕೆ ಅಲ್ಲಿ ಒಂದು ವಿಶೇಷವಾದ ಟೆಕ್ನಾಲಜಿಯನ್ನು ಯೂಸ್ ಮಾಡಲಾಗುತ್ತೆ. ಆ ಟೆಕ್ನಾಲಜಿ ಹೆಸರೇ ಗಾರ್ಗನ್ ಸ್ಟೇರ್ ಅಂತ. ಇದರಿಂದ ರೇಡಾರ್ ಕಣ್ಣಿನಿಂದ ತಪ್ಪಿಸ್ಕೊಂಡು ವಿಮಾನವನ್ನು ಹೈಜಾಕ್ ಮಾಡಿಬಿಡಬಹುದು, ನಾಪತ್ತೆ ಮಾಡಿಬಿಡ್ಬೋದು. ನಂತರ ಅದನ್ನು ಮತ್ತೊಂದು ಸ್ಥಳದಲ್ಲಿ ಉಡಾಯಿಸಬಹುದು. ಇದನ್ನು ನೋಡಿದ ಮೇಲೆ
ಮೋದಿಜಿಯವರ ಮೇಲಿನ ಥ್ರೆಟ್ಗಳು ಎಷ್ಟು ಭಯಾನಕವಾಗಿರ್ಬೋದು ಅನ್ನೋದನ್ನು ನೀವೇ ಲೆಕ್ಕ ಹಾಕಿ. ಒಂದು ವಿಷಯ ಗೊತ್ತಿರಲಿ ವೀಕ್ಷಕರೇ, ಮಲೇಷ್ಯಾ ಅನ್ನೋದು ಥ್ರೆಟ್ಗಳಿಗೆ ಒಂದು ಹಾಟ್ ಬೆಡ್ ಇದ್ದ ಹಾಗೆ. ಇಲ್ಲಿ ತುಂಬಾ ಮಿಲಿಟ್ರಿ ಫಂಕ್ಷನ್ಸ್ ನಡೀತವೆ. ಜೊತೆಗೆ ಫಿಲಿಪೀನ್ಸ್ ಕೂಡ ಅಮೇರಿಕನ್ ಕಾಲೋನಿ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಟ್ರಂಪ್ ಇಸ್ ಎ ಶೋಮ್ಯಾನ್. ಮೊದಲಿಗೆ ಮಹಿಳೆಯರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಶೋಮ್ಯಾನ್ ಆಗಿದ್ರು. ಈಗ ಬೇರೇನೋ ಮಾಡೋದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ. ಇವರ ಅಜೆಂಡಾವೇ ಅವರದ್ದೇ ರಿಪಬ್ಲಿಕನ್ ಪಾರ್ಟಿಯನ್ನು ಮುಗಿಸೋದಷ್ಟೇ. ಇನ್ನು ಈ ವಿಮಾನವನ್ನು ನಾಪತ್ತೆ ಮಾಡುವುದರ ಬಗ್ಗೆ ಈ ಹಿಂದೆ ಸ್ವತಃ ಅಮೇರಿಕ ಅಧ್ಯಕ್ಷ ಟ್ರಂಪ್ ಕೂಡ ಮಾತಾಡಿದ್ರು. ನಮ್ಮ ತಂಟೆಗೆ ಬಂದರೆ ನಾಪತ್ತೆ ಆಗಿಬಿಡ್ತೀರ, ಹುಷಾರ್. ಇಂತಹದ್ದೊಂದು ಬೆದರಿಕೆಯನ್ನು ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಕೊಟ್ಟಿದ್ರು. ಇನ್ನು ಸಾಮಾನ್ಯವಾಗಿ ಈ ನಾಪತ್ತೆ ಮಾಡುವಂತಹ ಟೆಕ್ನಾಲಜಿಯನ್ನು ಅಮೇರಿಕನ್ ಫೈಟರ್ ಪ್ಲೇನ್ಗಳಲ್ಲಿ ಬಳಸಲಾಗುತ್ತೆ. ಈಗ ಇಂತಹ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮೋದಿಯವರ ಮೇಲೆ ದಾಳಿ ಮಾಡುವ ಥ್ರೆಟ್ ಪರ್ಸೆಪ್ಷನ್ ಎಷ್ಟಿರಬಹುದಾಗಾದರೆ? ಖಂಡಿತ ತುಂಬ ಜಾಸ್ತಿನೇ ಇದೆ. ಯಾಕಂದರೆ ಮಲೇಷ್ಯಾ ಡೀಪ್ ಸ್ಟೇಟ್ಗಳಿಗೆ ಒಂದು ಬೇಸದ ಹಾಗೆ. ಈಗಾಗಲೇ 2 ಸಿಮಿಲರ್ ಟೈಪ್ನ ಏರೋಪ್ಲೇನ್ಗಳು ಇಲ್ಲಿಯೇ ನಾಪತ್ತೆಯಾಗಿದೆ. ಹಾಗಂತ ಭಾರತದ ಪ್ರಧಾನಮಂತ್ರಿಗಳ ಪ್ಲೇನನ್ನು ಮುಟ್ಟೋದು ಅಷ್ಟು ಸುಲಭ ಅಂತೂ ಇಲ್ಲ. ಯಾಕಂದರೆ ಮಲೇಷ್ಯಾ ಪ್ರವಾಸದಲ್ಲಿ ಭಾರತದ ಬೇಸ್ ಅಂಡಮಾನ್ ನಿಕೋಬಾರ್ ಆಗಿರುತ್ತೆ. ಅಲ್ಲಂತೂ ಭಾರತೀಯ ನೇವಿ ಇದ್ದೇ ಇರುತ್ತೆ. ಸೊ ಮಲೇಷ್ಯಾ ಪ್ರಯಾಣದಲ್ಲಿ ಥ್ರೆಟ್ ಪರ್ಸೆಂಟೇಜ್ ಕಮ್ಮಿನೇ ಇರಬಹುದು. ಹಾಗಂತ ಥ್ರೆಟ್ ಅನ್ನೋದು ಯಾವತ್ತಿಗೂ ಡೇಂಜರ್. ಜೀವದ ಜೊತೆ ರಿಸ್ಕ್ ತೆಗೆದುಕೊಳ್ಳೋದು ಒಳ್ಳೆಯದಂತೂ ಅಲ್ಲ. ಬಟ್ ಇಲ್ಲಿ ಇನ್ನೊಂದು ವಿಚಿತ್ರ ಏನಂದರೆ, ರೀಸೆಂಟ್ಲಿ ರಾಹುಲ್ ಗಾಂಧಿ ಅವರು ಮಲೇಷ್ಯಾಕ್ಕೆ ಭೇಟಿ ನೀಡಿದರು. ಅದು ಕೂಡ ಏಷ್ಯನ್ ಸಮ್ಮಿಟ್ಗೂ ಮುನ್ನ. ಇಂಟ್ರೆಸ್ಟಿಂಗ್ ಏನಂದರೆ, ಮೋದಿಜಿಯ ವಿದೇಶಿ ಪ್ರವಾಸವನ್ನು ಯಾವಾಗಲೂ ಟೀಕಿಸುವಂತಹ ಕಾಂಗ್ರೆಸ್ ಈ ಸಲ ಮೋದಿಜಿ ಏಷ್ಯನ್ ಸಮ್ಮಿಟ್ಗೆ ಯಾಕೆ ಹೋಗಿಲ್ಲ ಅಂತಿದೆ. ಇದು ತುಂಬ ವಿಚಿತ್ರ ಅನಿಸ್ತಾ ಇರೋದು. ಇದೆಲ್ಲ ನೋಡ್ತಾ ಇದ್ದರೆ ಮೋದಿಜಿ ಏಷ್ಯನ್ ಸಮ್ಮಿಟ್ಗೆ ಹೋಗದೆ ವರ್ಚುವಲ್ ಭಾಷಣ ಮಾಡಿದ್ದೇ ಬೆಟರ್ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಿದೆಯಾ? ದಯವಿಟ್ಟು ವೀಕ್ಷಕರ, ಇದೆಲ್ಲ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.